ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಒಡೆದೋಗಿರೋ ಹಾಲಿನಲ್ಲಿ ನೆನ್ನೆ ಪನ್ನೀರ್ ಮಾಡಿದ್ವಿ ಅಲ್ವಾ, ಅದರಿಂದ ನಾವು ರಸ್ಮಲೈ ಮಾಡೋದು ಹೇಗೆ ಮನೆಯಲ್ಲಿ ಅಂತ ತೋರಿಸ್ತಾ ಇದ್ವಿ. ತುಂಬಾ ಈಸಿ ರಸ್ಮಲೈ ಮಾಡೋದು. ಫಸ್ಟು ಆ ಪನ್ನೀರು ಎಲ್ಲ ಈ ಥರ ಪುಡಿ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಪುಡಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಾಕಿ ಮಿದ್ದಬೇಕು. ನೀವು ಈ ಅಂಗೈ ಐತಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಈ ಥರ ನಾವು ವಿಡಿಯೋದಲ್ಲಿ ತೋರಿಸಿರೋ ಥರ ಚೆನ್ನಾಗಿ ಹಾಕಿ ಮಿದ್ದಿ ಚೂರು ಕ್ರ್ಯಾಕ್ಸ್ ಬರದೇ ಇರೋ ಥರನ ಮಿದ್ದುಬಿಟ್ಟು ರೌಂಡ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಬೇಕು. ಚೆನ್ನಾಗಿ ಮಿದ್ದಬೇಕು. ನೋಡಿ, ನಾವು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀವೋ ಅದೇ ಥರನೇ ಮಿದ್ದಿ ಆ ರಸ್ಮಲೈ ಶೇಪ್ನ ಮಾಡಿ ಸೈಡ್ಗೆ ಎತ್ತಿಟ್ಕೊಬೇಕು. ನಂತರ ಒಂದು ಪ್ಯಾನಿಗೆ 3 ಗ್ಲಾಸಷ್ಟು ನೀರು, ನಾವು ಚಿಕ್ಕ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀವಿ, ಟೀ ಗ್ಲಾಸು, ಅದೇ ಗ್ಲಾಸ್ನಲ್ಲಿ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಂಡು, ಸಕ್ಕರೆ ಜಸ್ಟ್ ಕರಗಬೇಕು ಅಲ್ಲಿವರೆಗೂ ಇದು ಮಾಡ್ಕೊಬೇಕು. ಸಕ್ಕರೆ ಕರೆದ ನಂತರ ನಾವು ಮಾಡಿಟ್ಕೊಂಡಿರುವ ರಸ್ಮಲೈ ಶೇಪ್ ಪನ್ನೀರನ್ನ ಈ ಥರ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮ್ಗೆ ಜೋರಾಗಿಯೇ ಹಾಕ್ಕೊಬೇಕು. ಚೆನ್ನಾಗಿ ಕಾಯಬೇಕು ಸಕ್ಕರೆ ಪಾಕ. ಆವಾಗ ನಾವು ಚೆನ್ನಾಗಿ ಮೀಡಿಯಮ್ ಜೋರು ಫ್ಲೇಮಲ್ಲೇ ಹೈ ಫ್ಲೇಮಲ್ಲಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನಂತರ ಇದಕ್ಕೆ ಲೋ ಫ್ಲೇಮ್ನ ಇಟ್ಕೊಂಡು, ಇದು ಡಬಲ್ ಆಗುತ್ತೆ ನೋಡಿ, ನಾವು ಮಾಡಿಟ್ಟಿರುವ ರಸ್ಮಲೈ ಡಬಲ್ ಆಗುತ್ತೆ. ನಾವು ಹೈ ಫ್ಲೇಮಲ್ಲೇ ಮಾಡಬೇಕು ಇದನ್ನು, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಚೆನ್ನಾಗಿ ನಾವು ಇದನ್ನು ಕಾಯಿಸ್ಕೋಬೇಕು. ಹಾಕಿರುವ ನೀರು ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟುಬಿಡಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ನೀವು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಮಾಡಿಟ್ಟಿರುವ ಸಕ್ಕರೆ ಪಾಕ ಅರ್ಧ ಭಾಗ ಕೆಳಗೆ ಹೋಗಿದೆ. ನೀವು ಯಾವ ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ನೀರು ತೊಗೊತೀರೋ ಅದೇ ಕಪ್ಪಲ್ಲೇ ನೀವು ಸಕ್ಕರೆ ಹಾಕ್ಕೊಬೇಕು. ಅರ್ಧ ಕಪ್ ಸ್ವಲ್ಪ ಹಾಕ್ಕೊಳ್ಳಿ ಸಕ್ಕರೆ, ಯಾಕಂದರೆ ಮತ್ತೆ ನಾವು ಹಾಲಿನಲ್ಲಿ ಹಾಕ್ಕೊತಾ ಇದ್ದೀವಿ. ನೋಡಿ, ಈಗ ಆಗಿದೆ ಅಲ್ವಾ, ಇದು ಚೆನ್ನಾಗಿ ತಣ್ಣಗಾಗಲು ಬಿಡಿ. ನೋಡಿ, ಇಡ್ಲಿ ಶೇಪ್ ಥರ ಆಗಿದೆ. ತುಂಬಾ ಚೆನ್ನಾಗಿತ್ತು. ಔಟ್ಸೈಡ್ ನೀವು ತಿನ್ನಬಹುದು, ಬೇಕ್ರಿನಲ್ಲಿ ಸ್ವೀಟ್ ಶಾಪ್ಸ್ನಲ್ಲೆಲ್ಲ ತಿನ್ನಬಹುದು. ಆದರೆ ಯಾವಾಗಲೂ ನೀವು ಜಾಮೂನ್ ಮಾಡಿ ಕ್ಯಾರೆಟ್ ಹಲ್ವಾ ಮಾಡಿ ಬೋರ್ ಆಗಿತ್ತು ಅಂದರೆ ಈ ಥರನೂ ಮಕ್ಕಳಿಗೆ ನೀವು ಸಹ ಮಾಡಿ ಕೊಡ್ಬೋದು. ನಂತರ ಕಾದಿರುವ ಹಾಲು ಕಾಯಿಸ್ಬಿಟ್ಟು ಅದಕ್ಕೊಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಹಾಲನ್ನ ಕಾಯಿಸ್ಕೋಬೇಕು. ಹಸಿ ಹಾಲನ್ನ ಹಾಕಿಬಿಟ್ಟು ಸಕ್ಕರೆ ಹಾಕಿ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಇದಕ್ಕೆ ನೀವು ಕೇಸರಿ ದಳ ಆದರೂ ಹಾಕ್ಕೊಬೋದು, ಇಲ್ಲ ನೀವು ಈ ಥರ ಫುಡ್ ಕಲರ್ನೂ ಹಾಕ್ಕೊಳ್ಬೋದು. ಕೇಸರಿ ಇದ್ದರೆ ಕೇಸರಿ ಹಾಕ್ಕೊಳ್ಳಿ, ಫುಡ್ ಕಲರ್ ಇದ್ದರೆ ಫುಡ್ ಕಲರ್ ಹಾಕ್ಕೊಳ್ಳಿ. ನಾವು ಫುಡ್ ಕಲರ್ ಇತ್ತು, ಅದಕ್ಕೆ ನಾವು ಫುಡ್ ಕಲರ್ನ ಬಳಸ್ಕೊತಾ ಇದ್ದೀವಿ. ಇದು ನಿಮ್ಮ ಇಷ್ಟ, ಆಪ್ಷನಲ್. ಚೆನ್ನಾಗಿ ಹಾಲು ಕಾದ ನಂತರ ಈ ಹಾಲು ಕಾಯೋ ಅಷ್ಟರಲ್ಲಿ ನಾವು ಮಾಡಿ ಸಕ್ಕರೆ ಪಾಕದಲ್ಲಿ ಹಾಕಿರ್ತೀವಲ್ವ ರಸ್ಮಲೈಸ್ನ, ಅದೆಲ್ಲ ಚೆನ್ನಾಗಿ ತಣ್ಣಗಾಗಿರುತ್ತೆ. ಅದು ತಣ್ಣಗಾದ ನಂತರ ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು ಈ ಬಿಸಿ ಹಾಲಿನಲ್ಲಿ ಹಾಕ್ಬಿಡಬೇಕು. ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀವಿ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇತ್ತು ಅಂದರೆ ಏಲಕ್ಕಿ ಪೌಡ್ರನ್ನ ಬಳಸ್ಕೊಳ್ಳಿ. ನಾವು ಏಲಕ್ಕಿ ಇತ್ತು, ಒಂದೇ ಒಂದು ಏಲಕ್ಕಿನ ಕುಟ್ಬಿಟ್ಟು ಪೌಡರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಏನಿಲ್ಲ, ನಾವು ಹುರಿದಿರುವ ಹಾಲಿನಲ್ಲಿ 9 ರಸಗುಲ್ಲ ಮಾಡಿದ್ವಿ, ಚಿಕ್ಕದಾಗಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೇಸ್ಟ್ ಅಂತೂ ನೀವು ಸಹ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಕರವಾಗಿರುತ್ತೆ. ಹಾಲು ಹೊಡೆದೋಯ್ತು ಅಂದಾಗ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅಂದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಹಾಲೆಲ್ಲ ಚೆನ್ನಾಗಿ ಕಾದಿದೆ. ನಾವು ಕಲರನ್ನು ಹಾಕಿರೋದ್ರಿಂದ ಒಳ್ಳೆ ಕಲರ್ ಕಾಣುತ್ತೆ. ನಂತರ ನಾವು ಅದೇನು ರಸ್ಮಲೈಸ್ ಮಾಡಿ ಸಕ್ಕರೆ ನೀರಿನಲ್ಲಿ ಬಿಟ್ಟಿರ್ತೀವಲ್ವ, ಅದನ್ನು ಸುಮ್ಮನೆ ಹಾಗೆ ಪ್ರೆಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು. ಯಾಕಂದರೆ ಅದರಲ್ಲಿ ಸ್ವಲ್ಪ ಸಕ್ಕರೆ ನೀರು ಇರುತ್ತಲ್ವ, ಅದಕ್ಕೋಸ್ಕರ ಸುಮ್ಮನೆ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ಜೋರಾಗೆಲ್ಲ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ನೀವು ಮಾಡಿಟ್ಕೊಂಡಿರುವ ರಸ್ಮಲೈಸ್ನ ಇದಕ್ಕೆ ಹಾಕಿಬಿಟ್ಟು ಒಂದು 5 ಹವರು ಹಾಗೆ ಬಿಟ್ಟುಬಿಡಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಿಟ್ಟುಬಿಡಿ. ತಣ್ಣಗಾದಷ್ಟು ಇದು ತುಂಬ ಟೇಸ್ಟ್ ಬರುತ್ತೆ. ನೀವು ತಿನ್ನೋವಾಗ ಬಾದಾಮಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅಥವಾ ತುರಿದ್ಬಿಟ್ಟು ಬಾದಾಮಿನ ಹಾಕ್ಕೊಂಡು ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಮಾಡಿಕೊಡು ಅಂತ ಕೇಳ್ತಾರೆ ಮನೆಯಲ್ಲಿ. ನೀವು ಒಂದು ಸತಿ ಪನ್ನೀರ್ ಹಾಲು ಹೊಡೆದೋದಾಗೆಲ್ಲ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಪಕ್ಕಾ 100% ಚೆನ್ನಾಗಿ ಬರುತ್ತೆ. ನಾವು ಹೇಳ್ಕೊಟ್ಟಿರುವ ಮೆಷರ್ಮೆಂಟ್ಸಲ್ಲೇ ಮಾಡಿ
ಚಿಕ್ಕ ಕಾಫಿ ಗ್ಲಾಸಲ್ಲಿ 3 ಕಪ್ ನೀರು ಹಾಕ್ಕೊಂಡು ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ಳಿ ಸಾಕು. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇದನ್ನ ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ತಣ್ಣಗಾದ ನಂತರ ಫ್ರಿಜ್ಜಿಗೆ ಇಟ್ಬಿಟ್ಟು ಅದು ಚೆನ್ನಾಗಿ ತಣ್ಣಗಾದ ನಂತರ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ಇಷ್ಟು ಈಸಿಯಾದ ರಸ್ಮಲೈಸ್ ಬರ್ಡೇ ಪಾರ್ಟೀಸ್ ಇರುವಾಗ ಮಾಡ್ಕೊಂಡು ಕೊಟ್ರಿ ಅಂದರೆ ಮಕ್ಕಳು ಎಷ್ಟು ಖುಷಿಪಟ್ಟು ತಿಂತಾರೆ ಅಂತ. ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆ ಊಟ ಕುಕಿಂಗ್ ಚಾನಲ್ನ